ಈ ದೇಶದಲ್ಲಿ ಕಾರ್ಮಿಕರ ಕೊರತೆಯನ್ನೇ ಬಂಡವಾಳವನ್ನಾಗಿಸಿಕೊಂಡಂತಹ ನಕಲಿ ಅಸ್ಸಾಂನವರು, ಅಕ್ರಮ ಬಾಂಗ್ಲಾ ವಲಸಿಗರು ಹೇಗೆ ಈ ದೇಶದ ಕಾರ್ಮಿಕರ ಕೊರತೆಯನ್ನ ತನ್ನದಾಗಿ ಬಂಡವಾಳವನ್ನಾಗಿ ಮಾಡಿಕೊಂಡು ಇವತ್ತು ಅಕ್ರಮವಾಗಿ ಇಲ್ಲಿ ನೆಲೆಸಿರ್ತಕ್ಕಂತಹ ಈ ಒಂದು ಕಾರಣದಿಂದಾಗಿ ಸ್ಥಳೀಯ ಕಾರ್ಮಿಕರ ಸಮಸ್ಯೆಗಳು ಏನು ಎಂಬುದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಈ ಸಭೆಯಲ್ಲಿ ಸಾದರಪಡಿಸಲಿದ್ದಾರೆ. ಸೋಮವಾರಪೇಟೆ ಹಿರಿಯ ವಕೀಲರು ಹಾಗೂ ನಮ್ಮ ಕಾಟ್ನಮನೆಯ ವಿಠಲ್ ಗೌಡ ಇವರು ಒಂದೆರಡು ತಮ್ಮ ಹೋರಾಟದ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊತಿದ್ದೇನೆ. ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರುಗಳೇ ಹಾಗೂ ನಿವೃತ್ತ ವೇತನ ಅಧ್ಯಕ್ಷರಾದಂಥ ಹಿರಿಯರೇ, ಮುಂದೆ ನಡೆದಿರತಕ್ಕಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಎಲ್ಲ ಗಣ್ಯರು ಕೂಡ ಮಾತಾಡಲಿಕ್ಕಿದೆ. ನಾನು ಕೇವಲ ಒಂದು 5 ನಿಮಿಷಗಳಲ್ಲಿ ನನ್ನ 2 ಮಾತನ್ನು ಹೇಳಿ ಫಿನಿಶ್ ಮಾಡ್ತೇನೆ. ಇವತ್ತು ನೋಡಿ, ಈ ಬಾಂಗ್ಲಾ ವಲಸಿಗರ ಸಮಸ್ಯೆ ಬರೀ ತಾಲೂಕಿನ ಸಮಸ್ಯೆ ಅಲ್ಲ, ಇದು ಬರೀ ಕೊಡಗು ಜಿಲ್ಲೆಯ ಸಮಸ್ಯೆ ಅಲ್ಲ, ಇದು ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ಲ, ಇದು ಭಾರತ ದೇಶದ ಸಮಸ್ಯೆ. ಒಂದು ಪ್ರಶ್ನೆ ಹಾಕೊಳ್ಳಿ, ಅಕ್ರಮ ಬಾಂಗ್ಲಾದೇಶಿಗರು ಎಲ್ಲಿಂದ ಬರ್ತಾ ಇದ್ದಾರೆ? ಕರ್ನಾಟಕಕ್ಕೆ ನೇರವಾಗಿ ನುಸುಳ್ತಾ ಇದ್ದಾರಾ? ಇಲ್ಲ. ತಮಿಳುನಾಡಿಗೆ ನುಸುಳ್ತಾ ಇದ್ದಾರಾ? ಇಲ್ಲ. ಆಂಧ್ರದಿಂದ ನುಸುಳ್ತಾ ಇದ್ದಾರಾ? ಇಲ್ಲ. ನಮ್ಮ ದೇಶದ ಯಾವ ರಾಜ್ಯಗಳು ತನ್ನ ಗಡಿಯನ್ನ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಳ್ತಾವೋ ಆ ರಾಜ್ಯಗಳಿಂದ ಬಾಂಗ್ಲಾ ವಲಸಿಗರು ಆಯಾ ರಾಜ್ಯಗಳಿಗೆ ಬಂದು ಇಲ್ಲಿಗೆ ಬರ್ತಾ ಇದ್ದಾರೆ. ನೋಡಿ, ನಾವು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಏನು ಕರೀತೇವೆ, ಸುಮಾರು 2200 ಮೈಲಿಗಳಷ್ಟು ಗಡಿಯನ್ನ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಳ್ತದೆ. ಅಸ್ಸಾಂ ಅದು ಜಾಸ್ತಿ ಗಡಿ ರೇಖೆ ಇಲ್ಲ, ಒಂದು 260 ಕಿಲೋಮೀಟರ್ಸ್ ಗಡಿಯನ್ನ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಳ್ತದೆ. ಮೇಘಾಲಯ 440 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ತದೆ. ತ್ರಿಪುರ 850 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ತದೆ. ಹೀಗೆ ಸುಮಾರು 4000 ಕಿಲೋಮೀಟರ್ಗಳಷ್ಟು ನಮ್ಮ ಭಾರತ ದೇಶ ಬಾಂಗ್ಲಾದ ಗಡಿಯನ್ನು ಹಂಚಿಕೊಳ್ತದೆ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಗಡಿಯಲ್ಲಿ ಇರತಕ್ಕಂತಹ ಸೆಕ್ಯೂರಿಟಿ ಲ್ಯಾಪ್ಸಸ್ ಮತ್ತೆ ರಾಜಕಾರಣಿಗಳ ಸ್ವಹಿತಾಸಕ್ತಿ. ನೋಡಿ, ಹೆಚ್ಚಿನ ಲಕ್ಷಾಂತರ ಮಂದಿ ಬಾಂಗ್ಲಾದೇಶಿಗರು ಬಂದಿರತಕ್ಕಂಥದ್ದು ವೆಸ್ಟ್ ಬೆಂಗಾಲ್ಗೆ, ಪಶ್ಚಿಮ ಬಂಗಾಳಕ್ಕೆ ಅಂತ ಹೇಳ್ತೀವಿ. ಅಂದರೆ ರಾಜಕಾರಣಿಗಳ ಹೆಸರನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರಿಗೆ ಲಾಭ ಏನು ಅಂತ ಹೇಳಿದ್ರೆ ಅವರಿಗೆ ವೋಟರ್ ಕಾರ್ಡನ್ನು ಕೊಟ್ಟು, ಆಧಾರ್ ಕಾರ್ಡನ್ನು ಕೊಟ್ಟು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳತಕ್ಕಂಥ ಒಂದೇ ಉದ್ದೇಶ. ಇದಕ್ಕೋಸ್ಕರ ಈ 5 ರಾಜ್ಯಗಳಿಗೆ ಬಾಂಗ್ಲಾದೇಶಗಳು ನುಸುಳಿ ನಂತರ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಬಾಂಗ್ಲಾದೇಶಗಳನ್ನ ತಡಿಬೇಕು ಅಂತಂದ್ರೆ ಏನು ಗಡಿ ಹಂಚಿಕೊಳ್ತಾವೋ ಆ ರಾಜ್ಯಗಳು ಎಚ್ಚರಿಕೆಯನ್ನು ವಹಿಸಬೇಕು. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 1600 ಕಿಲೋಮೀಟರ್ಗಳಷ್ಟು ಮಾತ್ರ ಬಾರ್ಡರ್ ಫೆನ್ಸಿಂಗ್ ಅನ್ನು ಹೊಂದಿದೆ, ಮತ್ತೆ ಫೆನ್ಸಿಂಗೇ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಯಾ ಏನು ಬಾರ್ಡರ್ ಹಂಚಿಕೊಳ್ತವೆ ಅವರು ಎಚ್ಚರಿಕೆಯನ್ನು ವಹಿಸಬೇಕು. ಆಗ ಮಾತ್ರ ಈ ಅಕ್ರಮ ತಡೆಯನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ನಿಮಗೆ ಜಮ್ಮು ಕಾಶ್ಮೀರ ಆ ಮೂಲಕ ಬರುವಂಥ ಅವಶ್ಯಕತೆ ಇಲ್ಲ. ಟೆರರಿಸ್ಟ್ಗಳು ಈಗಾಗಲೇ ಇವರನ್ನೇ ಬಾಂಗ್ಲಾದೇಶಿಗರನ್ನೇ ಟೆರರಿಸ್ಟ್ಗಳಾಗಿ ಉಪಯೋಗಿಸಿಕೊಳ್ಳುವಂತಹ ಒಂದು ಕಾರ್ಯತಂತ್ರ ನಡೀತಾ ಇದೆ. ಆಲ್ ಖೈದಾ ಇರ್ಬೋದು, ಜೈಷ್ ಮೊಹಮ್ಮದ್ ಇರ್ಬೋದು, ಇಂತಹ ಸಂಘಟನೆಗಳು ಇವರನ್ನು ಉಪಯೋಗಿಸಿಕೊಂಡು ಇಲ್ಲಿ ಗಂಡಾಂತರವನ್ನು ಸೃಷ್ಟಿಸಿದಂತಹ ಒಂದು ಭೀತಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇವತ್ತು ಈ ಒಂದು ಬಾಂಗ್ಲಾ ವಲಸಿಗರನ್ನ ಕೋಂಬಿಂಗ್ ಮಾಡಿ ಅವ್ರನ್ನ ಹೊರಗಡೆ ಅಟ್ಟಬೇಕು ಅಂತ ಹೇಳಿದ್ರೆ
ನೋಡಿ, ಈಗ ಒಂದು SIR ಅನ್ನು ಮಾಡಿದ್ರು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ. ಅಂದರೆ ಮತದಾರರ ಪಟ್ಟಿಯಲ್ಲಿ ಪುನರ್ ಪರಿಶೀಲನೆ ಮಾಡ್ತಕ್ಕಂಥದ್ದು. ಪುನರ್ ಪರಿಶೀಲನೆ ಮಾಡ್ತಾ ಹೋದಾಗ ಸುಮಾರು ಜನ, ಸಾವಿರಾರು ಜನ ಬಾಂಗ್ಲಾದೇಶಿಗಳು ಸೇರ್ಕೊಂಡಿದ್ದಾರೆ. ಇದನ್ನು ಪ್ರಾಯೋಗಾತ್ಮಕವಾಗಿ ರಾಜಸ್ಥಾನ್, ಮಧ್ಯಪ್ರದೇಶ್, ಕೇರಳ, ಕೆಲವು 9 ರಾಜ್ಯಗಳಲ್ಲಿ ಈಗ ಶುರು ಮಾಡಿದ್ದಾರೆ. ಈ ಥರ ಇಲ್ಲೂ ಕೂಡ ಮತದಾರರ ಪಟ್ಟಿಯನ್ನು ಪುನರ್ ಪರಿಶೀಲನೆ ಮಾಡೋದ್ರ ಮೂಲಕ, ಆಧಾರ್ ಕಾರ್ಡ್ಗಳನ್ನು ಪುನರ್ ಪರಿಶೀಲನೆ ಮಾಡೋದ್ರ ಮೂಲಕ, ಹೇಗೆ ಆಧಾರ್ ಕಾರ್ಡ್ ತಗೋಬ ಅಂತ ಹೇಳಬೇಕು, ನಿನ್ನ ರಿಲೇಷನ್ ಎಲ್ಲಿದ್ದಾರೆ, ನಿನ್ನ ಗೂಡು ಕೊನೆ ಎಲ್ಲಿದೆ ಎಲ್ಲ ಕೇಳಿ ಒಂದು ಪ್ರತಿ ರಾಜ್ಯ ಮಟ್ಟದಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಮಾಡೋದ್ರ ಮೂಲಕ ರಾಜ್ಯ ಮಟ್ಟದಲ್ಲಿ ಇರಬೇಕು. ಅದು ಒಂದು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿರಬೇಕು, ಪ್ರತಿ ಜಿಲ್ಲೆಯಲ್ಲಿರಬೇಕು ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರಬೇಕು. ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಮಾಡಿ ಪ್ರತಿ ಮನೆಗೂ ತೆರಳಿ ಏನು ಪ್ಲಾಂಟರ್ಸ್ಗಳು ಈ ಅಸ್ಸಾಂ ಅವರು ಅಂತೇಳಿ ನಂಬಿ ತಮ್ಮ ಲೈನ್ಗಳಲ್ಲಿ ಇಟ್ಕೊಂಡಿದ್ದಾರೋ ಪ್ರತಿ ಮನೆಗೂ ತೆರಳಿ ಇನ್ವೆಸ್ಟಿಗೇಟ್ ಮಾಡಿ ಇವರನ್ನು ಟ್ರೇಸ್ ಔಟ್ ಮಾಡಿ ಹೊರಗೆ ಹಾಕುವಂಥ ಕೆಲಸಗಳು ಆಗಬೇಕು. ನೋಡಿ, ಬರೀ ನಾವೆಲ್ಲ ಈ ಕಡೆ ಸುಮಾರು ಕೊಡ್ಲಿಪೇಟೆ ಹಾಸನ ಕೇಳಿದ್ವಿ. ನಮ್ಮ ಒಂದು ವರ್ಷ 6 ತಿಂಗಳು 1 ವರ್ಷ ಆಯಿತು. ಡೂಪ್ಲಿಕೇಟ್ ಆಧಾರ್ ಕಾರ್ಡನ್ನು ಮಾಡಿಕೊಟ್ಟಿದ್ದಾರೆ. ಫಾರಿನರ್ಸನ್ನು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇಲ್ಲಿ ಇರಲಿಕ್ಕೆ, ಪಾಸ್ಪೋರ್ಟ್ ವೀಸಾ ಇಲ್ಲದೆ ಇಲ್ಲಿ ಇರಲಿಕ್ಕೆ ಸಹಾಯ ಮಾಡುವಂಥವ್ರಿಗೂ ಕೂಡ ಇಮಿಗ್ರೇಷನ್ ಆ್ಯಂಡ್ ಫಾರಿನ್ ಆ್ಯಕ್ಟಲ್ಲಿ, ಫಾರಿನರ್ಸ್ ಆ್ಯಕ್ಟ್ 2025 ಬಂದಿದೆ. 5 ವರ್ಷ ಶಿಕ್ಷೆ ವಿಧಿಸ್ಬೋದು. ಈಗ ಇರುವಂಥ ಆ್ಯಕ್ಟಲ್ಲೇ ಆ ಬಂದವರಿಗೂ ಕೂಡ ಮತ್ತು ಇಲ್ಲಿ ಸಪೋರ್ಟ್ ಮಾಡೋರಿಗೂ ಕೂಡ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರೆ ಬಾಂಗ್ಲಾ ವಲಸಿಗರನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸುಮಾರು 10 ವರ್ಷಗಳ ಹಿಂದೆ ಇದೇ ದೀಪಕ್, ರವೀಶು, ನಾವು ಮಂಜು ಅವರೆಲ್ಲ ಸೇರಿ ನಾವೆಲ್ಲ ಒಂದು ಹೋರಾಟ ಮಾಡಿದ್ವಿ. ಆಗಲೇ ಹೇಳಿದ್ದೆ ನಾನು, ಇದು ಸಮಸ್ಯೆ ಉಲ್ಬಣ ಆಗ್ತದೆ, ಇದು ಜಮ್ಮು ಕಾಶ್ಮೀರ ಅಲ್ಲ ತಾಲಿಬಾನ್ ಆಗ್ತದೆ ನಾವು ಅಂತ ಹೇಳಿದ್ದೆ. ಅದು ಈಗ ಕೆಲವರು ಹೇಳ್ತಾ ಇರ್ತದೆ, ನೀವು ಹೇಳ್ತಾರೆ ನಿಜ ವಕೀಲರೆ, ನಿಜ ಅಂತ ಹೇಳ್ತಾ ಇರ್ತಾರೆ. ಎಚ್ಚೆತ್ಕೊಳ್ಳಿ, ನಮ್ಮ ಕಾರ್ಮಿಕರಿಗೂ ತಪ್ಪಿದೆ. ಈಗಿನ ಯುವಕರು ಕೆಲಸ ಮಾಡೋದಿಲ್ಲ, ಏನೋ ಮರಗಪ್ಪತ್ತು ದೊಡ್ಡ ದೊಡ್ಡ ಒಂದು ಅಪಾಯ ಕೆಲಸಗಳು ಬಿಟ್ಟರೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಏನು ಕಷ್ಟ. 15-20 ಹೊರಗಡೆ ಕೆಲಸ ಮಾಡ್ತಾರೆ ನಮ್ಮ ಕಾರ್ಮಿಕರು ಮಕ್ಕಳು. ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಏನೋ ಒಂದು ಏನೋ ಅವಮಾನಕರ ರೀತಿಯಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಮಾಡ್ತಾರೆ ದೊಡ್ಡ ತಪ್ಪು. ನಾವು 1000 ರೂಪಾಯಿ ದುಡಿಬೋದು. ಇವತ್ತು 32 ಜನ ದುಡಿದ್ರೆ 60-70 ಸಾವಿರ ರೂಪಾಯಿ ದುಡಿಬೋದು. ಏನೇನೋ ಕೆಲಸಗಳಿಗೆ ಹೋಗ್ತಾರೆ, ಊರು ಬಿಟ್ಟು ಹೋಗ್ತಾರೆ. ಏನು ಸಮಸ್ಯೆ? ನಮ್ಮಲ್ಲೇ ಕೆಲಸ ಮಾಡ್ಬೋದಲ್ಲ. ನಾವು ಮಾಡ್ತಿರೋದು ಮೊದಲೇ ತಪ್ಪದು. ಕಾರಣ ಈಗಿನ ಯಂಗ್ಸ್ಟರ್ಸ್ ಯುವಕರು ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಸಣ್ಣ ಪುಟ್ಟ ಪ್ಲಾಂಟರ್ಸ್ಗಳು ಏನು 1 ಎಕರೆ 2 ಎಕರೆ ಇದೆ, ಅವ್ರು ಏನು 5 ಎಕರೆ 10 ಎಕರೆ 20 ಎಕರೆಗೆ ಏನು ರಿಕ್ವೈರ್ಮೆಂಟ್ ಇದೆ, ಅವಶ್ಯಕತೆ ಇದೆ, ಅವ್ರ ಮನೆಗೆ ಹೋಗಿ ಕೆಲಸ ಮಾಡಬೇಕು. ತಪ್ಪೇನು? ಅದು ಮಾಡ್ತಿರ್ತಕ್ಕಂಥ ತಪ್ಪು. ನಾವು ಸಣ್ಣ ಪ್ಲಾಂಟರ್ಸ್ಗಳು ದೊಡ್ಡ ದೊಡ್ಡ ಪ್ಲಾಂಟರ್ಸ್ಗಳ ಮನೆಗೆ ಹೋಗ್ಬೇಕು. ಅಲ್ಲಿ ಕಾರ್ಮಿಕರ ಸಂಬಳ ಯಾವಡಿ ಆಯ್ತದೆ, ಮತ್ತು ಆರ್ಥಿಕ ಶಕ್ತಿ ಕೂಡ ಏನು ಕೆಲಸ ಮಾಡ್ತಾರೆ ಅದು ಜಾಸ್ತಿ ಆಗ್ತದೆ. ಕಾರ್ಮಿಕರ ಮಕ್ಕಳು ಕೂಡ ಕೆಲಸ ಮಾಡಬೇಕು. ಅವಮಾನವೇ? ಬೆಂಗಳೂರಿಗೆ ಹೋಗಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀವಿ 12,000 ರೂಪಾಯಿಗೆ, ತೋಟದಲ್ಲಿ ಕೆಲಸ ಮಾಡೋದು ಅವಮಾನ ಅನ್ಕೋತಿರಲ್ಲ. ನಾನು ಲಾಯರು, ಇಲ್ಲಾಂದ್ರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಕೆಲಸ ಮಾಡಿದ್ವಿ. ಏನು ಕಷ್ಟ ಇದೆ ಕೆಳಗಡೆ ನಿಂತು ಮಾಡುವಂಥ ಕೆಲಸ ಏನು ಕಷ್ಟ ಇದೆ? ಮರಗಪಾತ್ ಒಂದು ಬಿಟ್ಟಿಲ್ಲ, ಇನ್ಯಾವ ಡೇಂಜರ್ ಕೆಲಸ ಇದೆ? ಸಂಬಳಗಳು ಕೈ ತುಂಬ ಕೊಡ್ತಾ ಇದ್ದಾರೆ. ಫಸ್ಟ್ ಇದು ಕಾರ್ಮಿಕರ ಮಕ್ಕಳು, ಸಣ್ಣ ಪುಟ್ಟ ಬೆಳೆಗಾರ ಮಕ್ಕಳು ಅರ್ಥ ಮಾಡ್ಕೋಬೇಕು. ಕಾರ್ಮಿಕರ ಮಕ್ಕಳು ಇಲ್ಲೇ ಕೆಲಸ ಮಾಡಬೇಕು. ಬೆಳೆಗಾರರು ಸಣ್ಣ ಪುಟ್ಟ ತೋಟ ಇದ್ದವರು ಪಕ್ಕದ ಮನೆಗೆ ಏನು ಜಾಸ್ತಿ ಸ್ವಲ್ಪ ತೋಟ ಇದೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ? ಮಾಡ್ತಿರ್ತಕ್ಕಂಥದ್ದು ಭಾರಿ ತಪ್ಪು. ನಮ್ಮ ಬೆಳೆಗಾರರು ಎಲ್ಲಾದ್ರೆ ಬೇರೆ ತೋಟಕ್ಕೆ ಕೆಲಸಕ್ಕೆ ಹೋದರೆ ಕೂಲಿ ಕೆಲಸಕ್ಕೆ ಬರ್ತೀನಿ ಅಂತೇಳಿ ಹೇಳ್ತಾರೆ. ಅದು ಮಾಡ್ತಿದ್ದ ದೊಡ್ಡ ತಪ್ಪು. ಹೆಣ್ಣೆ ಕೂಡ ಕೊಡೋದಿಲ್ಲ ಅವರಿಗೆ, ಕೂಲಿ ಕೆಲಸಕ್ಕೆ ಬರ್ತಾನೆ ಅಂತೇಳಿ. ಹಾಗಾಗಿ ಈ ಒಂದು ಭಾವನೆ ಹೋಗಬೇಕು. ಎಲ್ಲರೂ ಕೂಡ ಕಾಫಿ ತೋಟಗಳಲ್ಲೇ ಕೆಲಸ ಮಾಡಬೇಕು. ಆಗಾಗ ಮಾತ್ರ ಕಾರ್ಮಿಕರ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಂಥವ್ರನ್ನ ನಾವು ಇಲ್ಲಿಂದ ಒದ್ದೋಡಿಸ್ಬೋದು. ನೋಡಿ, ಇನ್ನೊಂದು, ಇಲ್ಲಿನ ಪ್ಲಾಂಟರ್ಸ್ಗಳಿಗೆ ಅರ್ಥನೇ ಆಗೋದಿಲ್ಲ. ಬಾಂಗ್ಲಾದೇಶಿಗರು ಅಂತ ಹೇಳಿದ್ರೆ, ಬಾಂಗ್ಲಾ ವಲಸಿಗರು ಅಂತ ಹೇಳಿದ್ರೆ ಅವರು ಕೆಲಸ ಮಾಡೋಕ್ಕೆ ಜನ ಏನು ಮಾಡೋದು, ಕೆಲಸ ಮಾಡೋಕ್ಕೆ ಜನ ಏನು ಹೇಳ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಯಾವುದೇ ಪ್ರಜೆ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಬದುಕ್ಬೋದು. ಅಸ್ಸಾಮರು ಬಂದಿರೋದಕ್ಕೆ ಏನು ತಕರಾರಿಲ್ಲ.
ಅಸ್ಸಾಂ ಹೆಸರಿನಲ್ಲಿ ಬಾಂಗ್ಲಾದೇಶಿಗರು ಬಂದಿದ್ದಾರೆ, ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಿರೋದು. ಬಾವ ನನ್ನ ಲೈನಲ್ಲಿ 2 ಒಕ್ಲಿದೆ, ಬಾವ ನನ್ನ ಮನೆಯಲ್ಲಿ 4 ಒಕ್ಲಿದೆ ಅಂತ ಹೇಳ್ತಿರಲ್ಲ, ಬಾವನ ಮನೆಗೆ ನಾಳೆ ಅಲ್ಲ ನಾಡ್ದು ಬಾಂಬ್ ಬೀಳ್ತದೆ ನೋಡಿ. ಈಗ ಎಚ್ಚರಿಕೆ ವಹಿಸ್ತಾ ಇದ್ದಾರೆ, ಎಚ್ಚರಿಕೆ ವಹಿಸಿ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.